591. ಅಭಿನಂದನೆಗಳು. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಅನಿಸ್ತಾ ಇದೆ. ನಮ್ಮ ಅಪ್ಪ ಅಮ್ಮಂಗೂ ತುಂಬ ಖುಷಿ. ಇದು ನನ್ನ ಗುರಿ ಇದ್ದ ಹಾಗೆ ಅಷ್ಟು ಶಾಕ್ ಆಗ್ತಿಲ್ಲ. ಬಟ್ ನನಗೆ ನನ್ನ ಮೇಲೆ ತುಂಬ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್. ಇಷ್ಟೇ ಅಂಕ ಬರುತ್ತೆ ಅಂತ ಲೆಕ್ಕಾಚಾರ ಏನಾದರೂ ಹಾಕಿದ್ದೆ. ಕಡಿಮೆ ಬಂತು, ಅದಕ್ಕಿಂತ ಜಾಸ್ತಿ ಬಂದಿದೆ? ಹೇಗೆ ಲೆಕ್ಕಾಚಾರ ಹಾಕಿದ್ದಕ್ಕಿಂತ ಸೇಮ್ ಬಂದಿದೆ. MCQ ಅಲ್ಲೇ ಮಾರ್ಕ್ಸ್ ಹೋಗಿತ್ತು, ಅಷ್ಟೇ ಹೋಗಿದೆ. ಪೋಷಕರದ್ದು ಮತ್ತು ಟೀಚರ್ಸ್ ಬೆಂಬಲ ಹೇಗಿತ್ತು? ಅವರು ತುಂಬ ಮೋಟಿವೇಟ್ ಮಾಡಿದ್ದಾರೆ. ಲೈಕ್ ನಿಮ್ಮ ಕಡಿಮೆ ಅಂಕ ಬರುವುದೇ ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದ ನಮಗೆ ಸ್ವಲ್ಪ ನಮ್ಮ ಮೇಲೆ ಇದು ಸ್ವಲ್ಪ ವಿ ಬಿಲೀವ್ಡ್ ಇನ್ ಅವರ್ ಸೆಲ್ಫ್ ಆ್ಯಂಡ್ ದೆನ್ ಅದರಿಂದ ನಾವು ಕಷ್ಟಪಟ್ಟು ಓದಿ ಕಷ್ಟಪಟ್ಟು ಈ ಅಂಕಗಳನ್ನು ತೊಗೊಂಡಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡ್ತೀರಾ? ಫಸ್ಟ್ ಪ್ರಾಬ್ಲಮ್ ಫೋನು ಟಿ ವಿ. ಅದರಿಂದ ಮೈಂಡ್ಸೆಟ್ ಮಾಡಿಕೊಂಡು ಹೊರಗೆ ಬರಬೇಕು. ನಿಮಗೆ ಇದು ಮಾಡಲೇಬೇಕಂದ್ರೆ ಅದು ಇರುತ್ತೆ ಮೈಂಡ್ಸೆಟ್, ಅದರಿಂದ ಆಚೆ ಬರ್ತೀರಾ ಗೊತ್ತು. ಬಟ್ ಅದಕ್ಕೆ ಸ್ವಲ್ಪ ಹೆಲ್ಪ್ ಬೇಕಾಗತ್ತೆ. ಅದಕ್ಕೆ ನಿಮ್ಮ ಅಪ್ಪ ಅಮ್ಮಂಗೂ ಕೇಳ್ಕೊಳ್ಳಿ, ನಿಮ್ಮ ಫೋನನ್ನು ಆ ಕಡೆ ಹಾಕಿ. ಓದಬೇಕಾದ್ರೆ ಎಲ್ಲ ಫೋನ್ ಹತ್ತಿರ ಇಟ್ಕೋಬೇಡಿ. ಮತ್ತು ಇದ್ದಾಗೂ ಫೋನ್ ಇಟ್ಕೊಂಡಿದ್ದಾಗೂ ಲೈಕ್ ಓದೋದನ್ನೇ ನೋಡ್ತಾಯಿರಿ. ChatGPTಲಿ ಕ್ವೆಶ್ಚನ್ ಕೇಳೋದು ಅಥವಾ ಬೇರೆ ಬೇರೆ ವೆಬ್ಸೈಟಲ್ಲಿ ಕ್ವೆಶನ್ಸ್ ನೋಡೋದು, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನೋಡೋದು, ಅದು ಮಾಡ್ತಾಯಿದ್ದೆ. ಸೊ ನೀವು ಮಾಡಿ ಅಂತ ಹೇಳ್ಕೊತೀನಿ. ಎಕ್ಸಾಮ್ಸ್ ಅಂದರೆ ಸ್ವಲ್ಪ ಆತಂಕ ಎಲ್ಲ ಇರುತ್ತೆ. ಸ್ಟ್ರೆಸ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ಸ್ಟ್ರೆಸ್ ಅಪ್ಪ ಅಮ್ಮ ಹೆಲ್ಪ್ ಮಾಡ್ತಿದ್ರು ಮ್ಯಾನೇಜ್ ಮಾಡೋಕ್ಕೆ. ಇಲ್ಲಾಂದರೆ ಓದೋಕ್ಕೆ ತೀರಾ ಆಗ್ತಿಲ್ಲ ಅಂದರೆ ನಾನು ಗೊತ್ತಿರೋದನ್ನೇ ಓದ್ತಾಯಿದ್ದೆ. ಸೊ ಅದರಿಂದ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗಿ ನಂಗೆ ಇದು ಗೊತ್ತು ಅಂತ ಹೊಸದು ಓದ್ತಾಯಿದ್ದೆ. ಅದರಿಂದ ಓದೋದೆಲ್ಲ ಮುಗಿಸ್ಬಿಟ್ಟು ಸ್ಟ್ರೆಸ್ ಕಡಿಮೆ ಆಯಿತು. ತುಂಬ ಖುಷಿ ಆಗ್ತಿದೆ, ತುಂಬ ಪ್ರೌಡ್ ಫೀಲಿಂಗ್ ಆಗ್ತಿದೆ. ಹಾಗೂ ನಮ್ಮ ಟೀಚರ್ಸ್, ನನ್ನ ಪೇರೆಂಟ್ಸ್, ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಸಹಾಯ ಮಾಡಿದ್ದಾರೆ. ಅದರಿಂದ ತುಂಬ ಖುಷಿಯಾಗಿದ್ದೀನಿ. ಟೀಚರ್ಸ್ ಮತ್ತು ನಿಮ್ಮ ಪೇರೆಂಟ್ಸ್ ಬೆಂಬಲ ಹೇಗೆ ಕೊಡ್ತಾ ಇದ್ದಾರೆ? ಇಲ್ಲಿನ ಟೀಚರ್ಸ್ ನಾನು ಹೇಳಬೇಕಂದ್ರೆ ತುಂಬ ಸಪೋರ್ಟಿವ್ ಆಗಿದ್ದರು. ನಮಗೆ ಏನೇ ಕಷ್ಟ ಆದರೂ ಯಾವ ಟೈಮಲ್ಲಿ ಅವ್ರ ಹತ್ರ ಹೋದರೂ ತುಂಬ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಅಪ್ಪ ಅಮ್ಮ ತುಂಬ ಸ್ಪೋರ್ಟಿವ್ ಆಗಿದ್ದರು, ಯಾವತ್ತೂ ಯಾವುದಕ್ಕೂ ಪ್ರೆಷರ್ ಹಾಕಿಲ್ಲ. ಅದರಿಂದ ತುಂಬ ಸಪೋರ್ಟಿವ್ ಆಗಿದ್ದರು. ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್. ಯಾವ ಥರ ಟೈಮ್ ಟೇಬಲ್ ಎಲ್ಲ ಹಾಕ್ಕೊಂಡು ಯಾವ ಥರ ಸ್ಟಡಿ ಮಾಡ್ತಾಯಿದ್ರಿ? ಟೈಮ್ ಟೇಬಲ್ ಅಂದರೆ ಒಂದು ದಿನದಲ್ಲಿ ಎಷ್ಟು ಮುಗಿಸ್ಕೋಬೇಕು ಅಂತ ಮಾಡ್ಕೊಳ್ತಿದ್ದೆ. ನನ್ನ ವೀಕ್ ಸಬ್ಜೆಕ್ಟ್ ಯಾವುದಿತ್ತು ಅದ್ರ ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡ್ತಿದ್ದೆ. ಸ್ಟ್ರಾಂಗ್ ಸಬ್ಜೆಕ್ಟ್ ಇದ್ದಿದ್ರಲ್ಲಿ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಿದ್ದೆ. ಆದ್ದರಿಂದ ಇದು ಆಯಿತು. ಇಂತಿಷ್ಟೇ ಅಂಕ ಬರುತ್ತೆ ಅಂತ ಲೆಕ್ಕಾಚಾರ ಲೆಕ್ಕಾಚಾರಕ್ಕಿಂತ ಸ್ವಲ್ಪ ಕಮ್ಮಿಯೇ ಬಂದಿತ್ತು, ಆದರೆ ಪರವಾಗಿಲ್ಲ. ಈಗ ಬೇಜಾರಾಗ್ತಿದೆಯಾ? ಇಲ್ಲ, ಬೇಜಾರೇನೂ ಇಲ್ಲ. ತುಂಬ ಖುಷಿಯಾಗಿದ್ದೀನಿ. ಓಕೆ. ಮುಂದಿನ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡ್ತೀರಾ? ನಾನು ಕೊಡೋ ಸಲಹೆ ಅಂದರೆ ಕಷ್ಟಪಡಲೇಬೇಕು. ಕಷ್ಟಪಡದೆ ಏನೂ ಆಗಲ್ಲ. ಹಾಗೆ ನಿಮ್ಮ ಟೀಚರ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಎಲ್ಲರೂ ಬೆಂಬಲ ಎಂದೆಂದಿಗೂ ನಿಮ್ಮ ಜೊತೆನೇ ಇರುತ್ತೆ. ಅದರಿಂದ ಕಷ್ಟಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ. ಈಗಲ್ಲದಿದ್ದರೂ ಮುಂದೆ ಒಂದಿನ ಸಿಗುತ್ತೆ. ಓಕೆ. ಮೊಬೈಲ್, ಈ ಸೋಷಿಯಲ್ ಮೀಡಿಯಾ ಹೇಗೆ ನಿಭಾಯಿಸ್ತಿದ್ರಿ? ಡಿಸ್ಟ್ರಾಕ್ಷನ್ಸ್ ಅನ್ನೋದು ತುಂಬ ಇತ್ತು. ಬಟ್ ಆದರೆ ಮನಸ್ಸಿನಲ್ಲಿ ಇಷ್ಟು ಬೇಕೇ ಬೇಕು ಅಥವಾ ಮಾಡಲೇಬೇಕು ಅಂತಿದ್ದಾಗ ನೀವು ಆ ಗುರಿಗೆ ತಲುಪ್ತೀರಾ. ನಾನು ಮೊಬೈಲ್ನ ದೂರ ಇಟ್ಬಿಟ್ಟು ಒಂದು ಜಾಗದಲ್ಲಿ ಕೂತ್ಕೊಂಡು ಓದೋದಾಗಲಿ ಅಥವಾ ಡಿಸ್ಟ್ರಾಕ್ಷನ್ಸ್ ದೂರ ಇಟ್ಟು ಓದ್ತಿದ್ದೆ. ಆದ್ದರಿಂದ ಅದು ಅಷ್ಟು ಕಷ್ಟ ಆಗಲಿಲ್ಲ. ಪೇರೆಂಟ್ಸ್ ಏನು ಮಾಡ್ತಾರೆ? ನಮ್ಮ ಅಪ್ಪ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಅಮ್ಮ ಹೌಸ್ ವೈಫ್. ಖುಷಿ ತುಂಬ ಖುಷಿ ಆಗ್ತದೆ. ಟೋಟಲ್ ಆಗಿ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಏನು ಹೇಳ್ತೀರಾ ಮುಂದೆ ಎಕ್ಸಾಮ್ ಬರೆಯೋಂಥವ್ರು? ಮುಂದೆ ಎಕ್ಸಾಮ್ ಬರೆಯೋಂಥವ್ರಿಗೆ ನಾನು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ಪ್ರೆಷರ್ ಅನ್ನೋದನ್ನು ತೊಗೋಬೇಡಿ, ಇಲ್ಲಾಂದರೆ ಪೇಪರ್ ಚೆನ್ನಾಗಿ ಹೋಗಲ್ಲ. ಸೊ ಖುಷಿಯಾಗಿ ಆರಾಮಾಗಿ ಎಲ್ಲರೂ ಆಲ್ ದಿ ಬೆಸ್ಟ್.